ನಮಸ್ಕಾರ. ಮೊದಲನೆಯದಾಗಿ ಬಸವ ಜಯಂತಿ ಶುಭಾಶಯವನ್ನು ಕೋರುತ್ತಾ ಇಂದಿನ ಬಸವ ಜಯಂತಿಯನ್ನು ನಮ್ಮ ವಿಕ್ಟ ವಿಶ್ವವಿದ್ಯಾಲಯದಲ್ಲಿ ಕಾವೇರಿ ಸಭಾಂಗಣದಲ್ಲಿ ಆಚರಿಸ್ತಾ ಇದ್ದೀವಿ. ಈಗ 11 ಗಂಟೆಗೆ ನಾವೆಲ್ಲರೂ ತೆರಳೋಣ. ಅದಕ್ಕೂ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣ ವಚನವನ್ನು ಸ್ವೀಕರಿಸೋಣ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಸರ್ಕಾರದ ಆದೇಶದಂತೆ ಈ ದಿನ 21/5/2026 ಗುರುವಾರ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸುತ್ತಿದೆ. ಕಾರಣವಿಷ್ಟೇ, ನಮ್ಮ ದೇಶ ನಮ್ಮ ನಾಡು ಕಟ್ಟಿದಂಥ ಸಾವಿರಾರು ವರ್ಷಗಳಿಂದ ನಮ್ಮ ಹಿಡಿಕೆ ಕಟ್ಕೊಂಡು ಬಂದಂಥ ಮೌಲ್ಯಯುತ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ದೃಷ್ಟಿಕೋನದಿಂದ ಸರ್ಕಾರ ಈ ಪ್ರಮಾಣ ವಚನವನ್ನು ಬೋಧಿಸುತ್ತಿದೆ. ಈಗೆಲ್ಲರೂ ಕೈಯನ್ನು ಮುಂಭಾಗವಿಡಿ. ಭಯೋತ್ಪಾದನಾ ದಿನದ ವಿರೋಧಿ ದಿನದ ಪ್ರಮಾಣ ವಚನ. ಅಹಿಂಸೆ ಹಾಗೂ ಸಹನೆ ಹೆಸರಾದ ನಮ್ಮ ರಾಷ್ಟ್ರದ ಭವ್ಯ ಪರಂಪರೆಯಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪ್ರಜೆಗಳಾದ ನಾವು ಎಲ್ಲ ಬಗೆಯ ಭಯೋತ್ಪಾದನೆ ಮತ್ತು ಹಿಂಸೆಯನ್ನು ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಎದುರಿಸುತ್ತೇವೆ ಎಂದು ಈ ಮೂಲಕ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಸಹ ಬಾಂಧವದಲ್ಲಿ ಶಾಂತಿ, ಸಾಮಾಜಿಕ ಸೌಹಾರ್ದತೆ ಮತ್ತು ಪರಸ್ಪರ ಅರಿವನ್ನು ಸಾಧಿಸಲು ಹಾಗೂ ಉತ್ತೇಜಿಸಲು ಮತ್ತು ಮಾನವನ ಜೀವನಕ್ಕೆ ಹಾಗೂ ಮೌಲ್ಯಗಳಿಗೆ ಬೆದರಿಕೆ ಒಡ್ಡುತ್ತಿರುವ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ನಾವು ಕಣತೊಡುತ್ತೇವೆ. ಜೈ ಭಾರತ್, ಜೈ ಕರ್ನಾಟಕ.